ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್. ನಾನು ಮೈಸೂರಿನ ಪ್ರತಿನಿಧಿ ಆನಂದ್. ಮೈಸೂರನ್ನೇ ಬೆಚ್ಚಿ ಬೀಳಿಸುವಂತಹ ದರೋಡೆ ಹುಣಸೂರು ನಗರದಲ್ಲಿ ಆಡು ಅಗಲೇ ಆಗಿರುವಂಥದ್ದು. ಸುಮಾರು ಒಂದಲ್ಲ ಎರಡಲ್ಲ ಮೂರಲ್ಲ 10 kg ಚಿನ್ನವನ್ನು ಆಡು ಅಗಲೇ 5 ಜನ ದರೋಡೆಕೋರರು ತುಂಬಿಕೊಂಡು ಹೋಗಿರುವಂತಹ ಘಟನೆ ನಡೆದಿದೆ. ಸದ್ಯ ಈ ದರೋಡೆಕೋರರ ಬಂಧನಕ್ಕಾಗಿ ಪೊಲೀಸರು 5 ತಂಡವನ್ನು ರಚನೆ ಮಾಡಿರುವಂಥದ್ದು. ಒಂದು ತಂಡ ಕೇರಳದಲ್ಲಿ ತಲಾಶ್ ಮಾಡ್ತಿದ್ರೆ, ಮತ್ತೊಂದು ತಂಡ KR ನಗರ, ಹಾಸನ ಹಾಗೂ ಮಂಗಳೂರಿನತ್ತ ತೆರಳಿ ತಲಾಶನ್ನು ಮಾಡ್ತಾ ಇರುವಂಥದ್ದು. ಮತ್ತೊಂದು ತಂಡ ಮೈಸೂರು ಹುಣಸೂರು ನಗರದಲ್ಲಿ ತಲಾಶ್ ಮಾಡ್ತಾ ಇದೆ. ಇನ್ನು ಈ ದರೋಡೆಕೋರ ಏನಿದ್ದಾರೆ ಬಹಳ ಪೊಲೀಸರಿಗೂ ಸಹ ಚಳ್ಳೆ ಅನ್ನೋನ ತಿನ್ನಿಸ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಗ್ರಾಮೀಣ ಮಾರ್ಗವಾಗಿ, ಹಳ್ಳಿ ಮಾರ್ಗವಾಗಿ ಯಾವ ಕಡೆ CCTV ಕ್ಯಾಮ್ರಾಗಳು ಇಲ್ಲ ಅನ್ನೋದನ್ನ ಕಳೆದ 15 ದಿನಗಳಿಂದಲೂ ಕೂಡ ಪ್ಲಾನ್ ಮಾಡಿ ದರೋಡೆಯನ್ನ ಮಾಡಿರುವಂಥದ್ದು. ಹುಣಸೂರು ನಗರದಲ್ಲೇ ರೂಮನ್ನು ಮಾಡಿಕೊಂಡು ಈ CCTV ಅಂದರೆ ಚಿನ್ನದ ಅಂಗಡಿ ಏನಿದೆ ಅಲ್ಲಿ ಪ್ರತಿಯೊಂದನ್ನು ಕೂಡ ಅಬ್ಸರ್ವ್ ಮಾಡಿ ಮಾಲೀಕನ ಪ್ರತಿಯೊಂದು ಮೂಮೆಂಟನ್ನು ಅರಿತು ಯಾವ ಟೈಮಲ್ಲಿ ಆತ ಇರೋದಿಲ್ಲ, ಯಾವ ಟೈಮಲ್ಲಿ ಜನ ಕಡಿಮೆ ಇರ್ತಾರೆ, ಎಲ್ಲವನ್ನು ಕೂಡ ಪ್ಲಾನ್ ಮಾಡಿ ದರೋಡೆಯನ್ನು ಮಾಡಿರುವಂಥದ್ದು. ಈ ನೆಲೆಯಲ್ಲಿ KR ನಗರ ಮಾರ್ಗವಾಗಿ ಅವರು ದರೋಡೆ ಮಾಡಿ ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ಒಂದು CCTVಯಲ್ಲಿ ದೃಶ್ಯ ಸೆರೆಯಾಗಿರುವಂಥದ್ದು. ಬೈಕ್ನಲ್ಲಿ 5 ಜನರು ಕೂಡ ಎಸ್ಕೇಪ್ ಆಗ್ತಾ ಇರುವಂಥದ್ದು ಅಲ್ಲಿ ಸೆರೆಯಾಗಿರುವಂಥದ್ದು. ಇನ್ನು ಮತ್ತೊಂದು ಪೊಲೀಸ್ ಕಡೆಯಿಂದ ಮತ್ತೊಂದು ಮಾಹಿತಿ ಸಿಕ್ಕಿರುವಂಥದ್ದು ಏನಂದರೆ, ಕಳೆದ 6 ತಿಂಗಳ ಹಿಂದೆ ಈ ಸೈನುದ್ದೀನ್ ಏನಿದ್ದಾನೆ ಹುಣಸೂರಿನ ಚಿನ್ನದ ಸ್ಕೈ ಆ್ಯಂಡ್ ಡೈಮಂಡ್ಸ್ ಅಂಗಡಿಯ ಮಾಲೀಕ, ಈತ ಕೇರಳದಿಂದ ಚಿನ್ನವನ್ನು ಖರೀದಿ ಮಾಡಿದ್ದ ಅನ್ನುವಂಥದ್ದು ಗೊತ್ತಾಗಿರುವಂಥದ್ದು. ಅಲ್ಲಿ ಖರೀದಿ ಮಾಡುವಂಥ ಸಂದರ್ಭದಲ್ಲಿ ಚಿನ್ನ ಖರೀದಿ ಮಾಡಿದಂಥ ಅಂಗಡಿಗೂ ಈತನಿಗೂ ಒಂದಷ್ಟು ಮನಸ್ತಾಪಗಳು ಉಂಟಾಗಿತ್ತು. ರೇಟ್ ವಿಚಾರವಾಗಿ ಹಾಗೂ ಹಣವನ್ನು ಕೊಡುವ ವಿಚಾರವಾಗಿ ಸಾಕಷ್ಟು ಮನಸ್ತಾಪ ಆಗಿರುವ ಹಿನ್ನೆಲೆಯಲ್ಲಿ ಅಲ್ಲಿಂದಲೇ ಈ ಚಿನ್ನದ ರಾಬರಿಗೆ ಪ್ಲಾನ್ ಮಾಡಿರ್ಬೋದು ಅನ್ನುವ ಶಂಕೆಯೂ ಕೂಡ ವ್ಯಕ್ತವಾಗಿದೆ. ಆ ಹಿನ್ನೆಲೆಯಲ್ಲಿ ಇಲ್ಲಿನ ಜಾಡನ್ನು ಹಿಡಿದಿರುವಂತಹ ಮೈಸೂರು ಪೊಲೀಸರು ಕೇರಳದಲ್ಲೂ ಕೂಡ ತಲಾಶನ ನಡೆಸ್ತಾ ಇರುವಂಥದ್ದು. ಇದು ಒಂದು ಕಡೆ ಇದೆ. ಮತ್ತೊಂದು ಕಡೆ ಈ ರೀತಿಯ ದರೋಡೆ 2021ರಲ್ಲಿ ಮೈಸೂರಿನಲ್ಲಿ ಆಡು ಅಗಲೇ ಆಗಿದ್ದಂಥದ್ದು. ಶೂಟೌಟ್ ಮಾಡಿ ಚಿನ್ನವನ್ನು ಕದ್ದು ಬೇರೆ ಅಂದರೆ ರಾಜಸ್ಥಾನ UPಗಳಿಗೆ ಓಡೋಗಿದ್ರು. ಅಲ್ಲಿ ಪೊಲೀಸರು ಮೈಸೂರಿನಿಂದ ತೆರಳಿ ಅವ್ರನ್ನ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡ್ಬಂದಿದ್ರು. ಅಲ್ಲದೆ ಒಂದಷ್ಟು ಚಿನ್ನವನ್ನು ಕೂಡ ರಿಕವರಿ ಮಾಡಿದರು. ಆದರೆ ಇದೀಗ ಸದ್ಯ ಈ ವರ್ಷದಲ್ಲಿ ಅತಿ ಹೆಚ್ಚು ಅಂದರೆ ಮೈಸೂರನ್ನೇ ಬೆಚ್ಚಿ ಬೀಳಿಸುವಂಥ ದರೋಡೆ ಹುಣಸೂರಿನಲ್ಲಿ ಆಗಿರುವಂಥದ್ದು. ಸದ್ಯ ಪೊಲೀಸರು ದರೋಡೆಕೋರರಿಗಾಗಿ ತಲಾಶನ ನಡೆಸ್ತಾ ಇದ್ದಾರೆ. ಆದರೆ ಎಲ್ಲಿ ಹೋಗಿದ್ದಾರೆ ಅನ್ನುವ ಶಂಕೆ ಸದ್ಯಕ್ಕೆ, ಅಂದರೆ ಯಾಕಂತ ಹೇಳಿದ್ರೆ ಅವರು ಕೇರಳಕ್ಕೆ ತೆರಳಿದ್ದಾರೆ ಅನ್ನುವ ಮಾಹಿತಿ ಸಿಕ್ಕಿದ್ರು ಸಹ ಯಾವ ಮಾರ್ಗವಾಗಿ ತೆರಳಿದ್ದಾರೆ, ಅವರು ಯಾರು, ಯಾಕೆಂತ ಹೇಳಿದ್ರೆ CCTVಯಲ್ಲಿ ಅವರ ಭಾವಚಿತ್ರಗಳು ಸೆರೆಯಾಗಿದೆ. ಅವರು ಹಿಂದಿಯನ್ನು ಮಾತನಾಡ್ತಿದ್ರು ಅನ್ನುವಂಥದ್ದು ಗೊತ್ತಾಗಿರುವಂಥದ್ದು. ಆದರೆ ಪರ್ಟಿಕ್ಯುಲರ್ಲಿ ಎಲ್ಲಿ ಹೋದ್ರು ಅನ್ನುವಂಥದ್ದು ಪೊಲೀಸರಿಗೆ ಮಾಹಿತಿ ಸಿಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ CCTVಯ ಸುಮಾರು 100 CCTVಗಳನ್ನ ಹುಣಸೂರು, KR ನಗರ, ಮಡಿಕೇರಿ, ಮಂಗಳೂರು ಎಲ್ಲ ಕಡೆಗಳು ಕೂಡ ಚೆಕ್ ಮಾಡ್ತಾ ಇದ್ದಾರೆ. ಆದರೆ ಸಿಕ್ಕಿರೋದು ಒಂದೇ KR ನಗರದಲ್ಲಿ ಪಾಸ್ ಆಗಿರುವಂಥದ್ದು ಹಾಗೂ ಹುಣಸೂರಿನ ಅಂಗಡಿಯ ಮುಂದೆ ಸಿಕ್ಕಿರುವಂಥದ್ದು. ಸದ್ಯ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನು ಮಾಡ್ತಾ ಇರುವಂತಹ ಪೊಲೀಸರು ಈ 10 kg ಚಿನ್ನ ರಾಬರಿ ಏನಿದೆ ಇದನ್ನು ನಾವು ಇವ್ರನ್ನೆಲ್ಲರನ್ನು ಕೂಡ ಹಿಡಿಲೇಬೇಕು ಅನ್ನುವ ನಿಟ್ಟಿನಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಮೈಸೂರಿನ SP ಆದಂಥ ವಿಷ್ಣುವರ್ಧನ್ ಅವರು ಕೂಡ ಒಂದಷ್ಟು ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ. ಎಲ್ಲವನ್ನು ಕೂಡ ಮೀಡಿಯಾ ಮುಂದೆ ಹೇಳೋಕ್ಕಾಗೋದಿಲ್ಲ, ಆದರೆ ಒಂದು 2-3 ದಿನಗಳಲ್ಲಿ ನಾವು ದರೋಡೆಕೋರರು ಯಾರೇ ಇದ್ರೂ ಕೂಡ ಬಂಧನ ಮಾಡ್ತೀವಿ ಅಂತ ಹೇಳಿರುವಂಥದ್ದು. ಸದ್ಯ ಇನ್ನು ಚಿನ್ನದ ಅಂಗಡಿ ಮಾಲೀಕ ಏನಿದ್ದಾನೆ ದೂರನ್ನು ಸಹ ದಾಖಲು ಮಾಡಿದ್ದೇನೆ. ಅಲ್ಲದೆ ಚಿನ್ನ ಖರೀದಿ ಮಾಡಲಿಕ್ಕೆ ಆತ ಏನು ವೋಚರ್ಗಳನ್ನ ಪಡ್ಕೊಂಡಿದ್ದ, NOCಗಳನ್ನ ಅಂದರೆ ಬಿಲ್ ಏನು ಪಡ್ಕೊಂಡಿದ್ದ ಅವೆಲ್ಲವನ್ನೂ ಕೂಡ ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡಿರುವಂಥದ್ದು. 2-3 ದಿನಗಳಲ್ಲಿ ಆತ ಅಂದರೆ ದರೋಡೆ ಮಾಡಿದ್ದಂಥ ಕದಿಮರು ಸಿಗ್ತಾರಾ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.